ಸೂಟೇಬಲ್ ಅದ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತದೆ. ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಕ್ರೀನ್ ಮೇಲೆ ಏನೇನು ಇರ್ತಾವೆ ಎಲ್ಲ ಕ್ಲೋಸ್ ಮಾಡಿ, ಯಾವುದು ರನ್ನಿಂಗ್ ಇರಬಾರ್ದು. ಯಾಕಂದ್ರೆ ಒಂದು ಅಪ್ಲಿಕೇಶನ್ ರನ್ನಿಂಗ್ ಇತ್ತು, ನಿಂದ ಇನ್ನೊಂದು ಅಪ್ಲಿಕೇಶನ್ ವರ್ಕ್ ಆಗಂಗಿಲ್ಲ. ಈಗ ಎಕ್ಸಾಂಪಲ್ ನಿನ್ಗಿನ ಮೊದಲ ಸುನೀಲ್ ರನ್ ಮಾಡೋಗೇನಂತ ಇಟ್ಕೊಂಬಂತ, ಅವನ್ ವಿಂಡೋ ಏನಾರ ಓಪನ್ ಇಟ್ಟಿದ್ದ ಅಂತಂದ್ರೆ ನಿಂದು ಪ್ರಾಜೆಕ್ಟ್ ರನ್ ಆಗಲ್ಲ, ಅವನದೇ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕಂಟಿನ್ಯೂ ತೋರಿಸ್ತದೆ. ಅದಕ್ಕೆ ಎಲ್ಲ ಸ್ಕ್ರೀನ್ ಮೇಲೆ ಕ್ಲೋಸ್ ಮಾಡಿ ದಿಸ್ ಪಿ ಸಿ ಡ್ರೈವ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ಸ್ ಒಳಗೆ ಕ್ರಾಪ್ ಹಾರ್ವೆಸ್ಟಿಂಗ್ ಅಂತ ಒಂದು ಫೋಲ್ಡರ್ ಇರ್ತದೆ, ಏನ್ ಪ್ರಾಜೆಕ್ಟ್ ಇದ್ರೊಳಗೆ. ಸೊ ಜಸ್ಟ್ ಇಲ್ಲಿ ಏನ್ ಮಾಡಂದ್ರೆ server.bat ಕ್ಲಿಕ್ ಮಾಡ್ಕೊ. ಅದು ಕ್ಲಾಸ್ ಆಗುತ್ತೆ, ಮೇಕ್ ಮೈಗ್ರೇಷನ್ ಮೈಗ್ರೇಟ್ ರನ್ ಸರ್ವರ್ ಅದ್ರ ಹೇಳ್ತಿದ್ದಲ್ಲ, ಅದು ಆಟೋಮೆಟಿಕ್ಲಿ .bat ಫೈಲ್ ರನ್ ಆಗಿದ್ರೆ ಟೈಪ್ ಮಾಡಿಟ್ಟು ಅಂತಂದ್ರೆ ಅದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ರನ್ ಮಾಡ್ತಾನೆ. ಸೊ ನಾವು ಅದು ಮ್ಯಾನ್ಯಲಿ ಟೈಪ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂತಂದ್ರೆ ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ ಕೋಡ್, ಎಕ್ಸಿಕ್ಯೂಷನ್ ಕರೆಕ್ಟ್ ಅದ ಅಂತ ಅರ್ಥ. ನಿನ್ ಪ್ರಾಜೆಕ್ಟ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗತ್ತನ ಇದಕ್ಕೆ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಲೆಟ್ ಅಸ್ ಮಿನಿಮೈಸ್ ದಿಸ್. ನೆಕ್ಸ್ಟ್ ಬ್ರೌಸರ್ ಓಪನ್ ಮಾಡ್ಕೊ. ಇಲ್ಲಿ ಅಂತಂದ್ರೆ ವಿ ಟೈಪ್ ಒನ್ URL in this case, that is localhost:8000. localhost:8000. So enter ಮಾಡಿದ ತಕ್ಷಣ it will ask for the details of the product in this case. So this script ಗಿಫ್ಟ್ ಯೂಸ್ ಮಾಡಿದ್ದದ. ನೆಕ್ಸ್ಟ್ ಕಂಟೆಂಟ್ಗಳು ಹಾಕೋದು ಹೋಗ್ಬೇಕು. ನೈಟ್ರೋಜನ್ ಏನು ವ್ಯಾಲ್ಯೂಸ್, ಪೊಟ್ಯಾಷಿಯಂ ವ್ಯಾಲ್ಯೂ, ಟೆಂಪರೇಚರ್ 32 ಡಿಗ್ರಿ ಸೆಲ್ಸಿಯಸ್, ಹ್ಯೂಮಿಡಿಟಿ ಒಂದು 23, pH ವ್ಯಾಲ್ಯೂ 7. ನೆಕ್ಸ್ಟ್ ರೈನ್ಫಾಲ್ ಎಷ್ಟಪ್ಪ ಅಂದ್ರೆ ಒಂದು 12 mm ರೈನ್ಫಾಲ್ ಆಗಿದೆ. ಕ್ಲಿಕ್ ಮಾಡು, ಪ್ರೊಟೆಕ್ಟ್ ಅಂತ ಕ್ಲಿಕ್ ಮಾಡು, ರನ್ ಆಗ್ತದೆ. ಅಂಡ್ ಇಟ್ ವಿಲ್ ಟೆಲ್ ಮಿ ಇದು ಮೌತ್ ಬೀನ್ ಅಂತ ಪ್ರಾಡಕ್ಟ್. ನಾ ಎಂಟರ್ ಮಾಡಿದ ಇನ್ಪುಟ್ಸ್ ಕೊಡ್ಲಿಕ್ಕೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇಷ್ಟೇ. ಬಟ್ ವರ್ಕ್ ಹೆಂಗಾಗಿದೆ ಅದು ಬಹಳ ಇಂಪಾರ್ಟೆಂಟ್. ಸೊ ಇದು ರಿಸಲ್ಟ್ ಅವ ಮೌತ್ ಬೀನ್ ಅಂತ ಹೇಳಿ ಔಟ್ಪುಟ್ ಹೆಂಗ್ ಕೊಡ್ಲಿಕ್ಕೆ, ಆನ್ ವಾಟ್ ಬೇಸಿಸ್ ಹಿ ಇಸ್ ಟೆಲ್ಲಿಂಗ್ ದಟ್ ಮೌತ್ ಬೀನ್ ಇಸ್ ಅ ಬೆಸ್ಟ್ ಆಪ್ಷನ್ ಫಾರ್ ದಿಸ್. ಇದು ಮೇನ್ ಕ್ವಶನ್ ಇಲ್ಲಿ. ಸೊ ಅದ್ರ ಸಲುವಾಗ ಇಷ್ಟು ಎಕ್ಸಿಕ್ಯೂಷನ್ ಆದ್ಮೇಲೆ ಇದು ಹೆಂಗ್ ಪ್ರೊಡಿಕ್ಟ್ ಮಾಡ್ತದ ಅಂತ ಅನ್ನೋದು ಕ್ವಶನ್ ಕೇಳ್ತಾರೆ. ಸೊ ಆ ಹೊತ್ತಿನಾಗ ನಾವೇ ನೋಡಬೇಕು, ಯು ಗೋ ಟು ಯರ್ ಸೇಮ್ ಪ್ರಾಜೆಕ್ಟ್ ಫೋಲ್ಡರ್ಗೆ ಹೋಗು. ಪ್ರಾಜೆಕ್ಟ್ ಫೋಲ್ಡರ್ನಾಗ ಇಲ್ಲಿ soil.csv ಅಂತ ಒಂದು ಫೈಲ್ ಅದ. ಈ soil.csv is called as a data set ಅಂತ ಹೇಳ್ತೇವೆ ನಾವು. ಸೊ ಈ ಡೇಟಾ ಹೆಸರು ಬೇರೆ ಅದ, ಫೈಲ್ ಹೆಸರು ಏನ್ ಬೇಕಾದ್ರು ಈ ಬೇರೆ CSV ಫೈಲ್ ತಂದ ಹಾಕಿದ್ರೆ ವರ್ಕ್ ಆಗ್ತದೆ. ಕ್ರಾಪ್ ಹಾರ್ವೆಸ್ಟಿಂಗ್ ಅದ, ಸೇಮ್ AI ಬೇಸ್ಡ್ ಕ್ರಾಪ್ ಹಾರ್ವೆಸ್ಟಿಂಗ್ ಅದ. AI ಬೇಸ್ಡ್ ಕ್ರಾಪ್ ಹಾರ್ವೆಸ್ಟಿಂಗ್ ಅದ. AI ಬೇಸ್ಡ್ ಅಂದ್ರೆ ಏನು ಅಂತಂದ್ರೆ ಕ್ರಾಪ್ ಹಾರ್ವೆಸ್ಟಿಂಗ್ ಸಲುವಾಗಿ ಹೌ ಕ್ಯಾನ್ ವಿ ಟೇಕ್ ಅ ಹೆಲ್ಪ್ ಆಫ್ ಅ ಮಷೀನ್ ಲರ್ನಿಂಗ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಅದ್ರ ಬೇಸಿಸ್ ಮೇಲೆ ರನ್ ಮಾಡ್ತೀವಿ. ಸ್ಕ್ರೀನ್ ಚೇಂಜ್ ಆಗಿದೆ ಅಷ್ಟೇ, ಬ್ಯಾಕ್ ಹ್ಯಾಂಡ್ ಚೇಂಜ್ ಮಾಡೀನಿ. ಹಿಂದೆ ಕೋಡಿಂಗ್ ನಲ್ಲಿ ನಮ್ ಡೇಟಾ ಸೆಟ್ ಮೊದಲೇನು ಡೇಟಾ ಸೆಟ್ ಬಂದಿದ್ದಲ್ಲ, ಆ ಡೇಟಾ ಸೆಟ್ ನ ಡೇಟಾ ಇಶ್ಯೂ ಬರ್ಲಿಕ್ಕೆ ಅದಕ್ಕೆ ಡೇಟಾ ಸೆಟ್ ಚೇಂಜ್ ಮಾಡೀನಿ. ಡೇಟಾ ಸೆಟ್ ಏನ್ ಬೇಕಾದಿರ್ಬೋದು, ಕಂಟೆಂಟ್ ಸೇಮ್ ಇರಬೇಕು. ಸೊ ನಾವು ಲಾಸ್ಟ್ ಟೈಮ್ ಇದು ಪೊಟ್ಯಾಷಿಯಮ್, ಫಾಸ್ಫೇಟ್, ಇದು ನೈಟ್ರೋಜನ್ ಇವೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿ ನಮ್ ಡೇಟಾ ಸೆಟ್ ನಾಗ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೋತ ನಾವು. ಸೊ ಲಾಸ್ಟ್ ಟೈಮ್ ಡೇಟಾ ಸೆಟ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ಫೆಚ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಕೊಡ್ಲಿಕ್ಕಿದ್ದ, ಅದಕ್ಕೆ ಅದು ಡೇಟಾ ಸೆಟ್ ಚೇಂಜ್ ಮಾಡ್ಕೊಂಡು ಸರ್ತಿ. ಬಟ್ ಒಳಗಿನ ಫೀಲ್ಡ್ಸ್ ವ್ಯಾಲ್ಯೂಸ್ ಚೇಂಜ್ ಆಗ್ಯಾವ. ಹೆಸರು ಅದೆಲ್ಲ ಇನ್ ಮಟೀರಿಯಲ್, ನಮ್ದು ಏನ್ ಫೀಲ್ಡ್ಸ್ ಅವ ಅವೇ ಫೀಲ್ಡ್ಸ್. ಬಟ್ ಈ ಡೇಟಾ ಸೆಟ್ ಬೇರೆ ಸೆಟ್ ಆಫ್ ವ್ಯಾಲ್ಯೂಸ್ ತಗೊಂಡ್ಬರ್ತಾನೆ. ಸೊ ಈಗ ಇದು ಔಟ್ಪುಟ್ ಹೆಂಗ್ ಬಂತು, ಹೌ ಡಿಡ್ ಹಿ ಡಿಸೈಡ್ ದಟ್ ದಿಸ್ ಪ್ರಾಡಕ್ಟ್ ಇಸ್ ಸೂಟೇಬಲ್ ಅಂತ ಹೇಳಿ. ಸೊ ಅದಕ್ಕೆ ನೀ ಡೇಟಾ ಸೆಟ್ ಓಪನ್ ಮಾಡ್ಬೇಕು. ಅವ್ರು ಕೇಳ್ತಾರೆ ಪ್ರೊಡಿಕ್ಷನ್ ಹೆಂಗ್ ಮಾಡ್ತೀವಿ ಅಂತ ಕೇಳಿದ್ರು ಅಂತಂದ್ರ, ಅವಾಗ ಇಲ್ಲಿ ಏನಂತಂದ್ರೆ ವಿ ಹ್ಯಾವ್ ಟು ಟೆಲ್ ದಮ್ ನಮ್ಮಲ್ಲಿ ಏನು ಇನ್ಪುಟ್ಸ್ ತಗೊಳಿತೀವಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ರಿಯಲ್ ಟೈಮ್ನಾಗ ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಷ್ಟಿತ್ತು, ಎಷ್ಟು ಕೆಮಿಕಲ್ ಕಂಟೆಂಟ್ಗಳಿದ್ದು, ಅದು ಹಾಕಿದ್ರೆ ಏನ್ ಬಂದದ ಅಂತ ಇನ್ಫಾರ್ಮೇಶನ್ ಇದ್ರಾಗ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಒನ್ ಸಿಂಪಲ್ ಎಕ್ಸಾಂಪಲ್, ನೈಟ್ರೋಜನ್ 90 ಅದ, ಆಮೇಲೆ ಪೊಟ್ಯಾಷಿಯಮ್, ಸೋಡಿಯಂ, ಆಮೇಲೆ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್, ಹ್ಯೂಮಿಡಿಟಿ 82 ಅದ, pH ವ್ಯಾಲ್ಯೂ 6 ಅದ, ರೈನ್ಫಾಲ್ 202 ಮಿಲಿಮೀಟರ್ ಆಗ್ಯದ ಅಂತಂದಾಗ ರೈಸ್ ಪ್ರಾಡಕ್ಟ್ ಚಲೋ ಬೆಳೆದಿತ್ತು. ಸೊ ಅದಕ್ಕೆ ಈ ರೈಸ್ ಪ್ರಾಡಕ್ಟ್ ಬೆಳಿಬೇಕು ಅಂದ್ರೆ ಯಾವ ಕಂಡೀಷನ್ಸ್ ಸೂಟೇಬಲ್ ಅವ ಅವು ಅಷ್ಟು ಡೇಟಾ ಅದ ಇದಾವೆ. ಸೊ ಇದೇ ರೀತಿಯೊಳಗೆ ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಗೂ ಬರ್ತವೆ. ಲೈಕ್ ಕಾಫಿ ಬರ್ತದ, ನಮ್ಮಲ್ಲಿ ಪ್ಯಾಡಿ ಅದ ಇದ್ರೊಳಗ. ಸೊ ಹಿಂಗೆ ನಾವು ಡೇಟಾ ಕಲೆಕ್ಟ್ ಮಾಡಿ ಅರೌಂಡ್ 2000 ಡೇಟಾ ನಮ್ಮಲ್ಲಿ ಅವ. ಸೊ ನಮ್ಮ ಅಪ್ಲಿಕೇಶನ್ ಏನ್ ಮಾಡ್ತದೆ ಅಂತಂದ್ರೆ ಫಸ್ಟ್ ನೀ ಏನ್ ಮಾಡ್ದಿ ಅಲ್ಲೆಲ್ಲ ವ್ಯಾಲ್ಯೂಸ್ಗಳು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ಇನ್ಫಾರ್ಮೇಶನ್ ಅವು ತಗೊಂಡ್ ಬಂದು ಇವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೇ ಎಕ್ಸಾಂಪಲ್, ನಾ ಇಲ್ಲಿ ಫಸ್ಟ್ ಪೊಟ್ಯಾಷಿಯಂ ನೈಟ್ರೋಜನ್ ನಾ ಏನ್ ಮಾಡ್ತೀನಿ 40 ಅಂತ ಎಂಟರ್ ಮಾಡ್ತೀನಿ.
40 ಅಂತ ಎಂಟರ್ ಮಾಡಿದಾಗ ಇವು ಇಷ್ಟು ಪೊಟ್ಯಾಷಿಯಂ ಕಾಲಮ್ನಾಗ 40 ವ್ಯಾಲ್ಯೂ ಯಾರ್ದದ ಆ ಡೇಟಾ ಫಿಲ್ಟರ್ ಆಗ್ತದೆ. ಸೊ ಇವಾಗ 40 ರೇಂಜ್ನಾಗ ಯಾವ್ಯಾವ ಡೇಟಾಗಳವ ಅವು ಅಷ್ಟು ಸಪ್ರೇಟ್ ತೊಗೊಂಬಂದೆ. ಸೊ 2,000 ಅಕೌಂಟ್ನಾಗ ನನ್ನ ಬಲ್ಲಿ ಒಂದು 100 ಅಕೌಂಟ್ಸ್ ಒಳಗೆ 40 ಈಸ್ ನೈಟ್ರೋಜನ್ 40 ಅದ. ಸೊ ಅವು 100 ರೆಕಾರ್ಡ್ಸಿಗೆ ಸಪ್ರೇಟ್ ತಗೋತಾನೆ, ಉಳಿದು ಎಲ್ಲ ಡಿಸ್ಕಾರ್ಡ್. ನೆಕ್ಸ್ಟ್ ಅದಾದ್ಮೇಲೆ ಪೊಟ್ಯಾಷಿಯಂ ಚೆಕ್ ಮಾಡ್ತಾರೆ. ಪೊಟ್ಯಾಷಿಯಮ್ ನಾ 60 ಕೊಟ್ಟೇನಿ. ಸೊ ನೆಕ್ಸ್ಟ್ ಆ ಸೆಲೆಕ್ಟ್ ಆಗಿರೋ 100ನಾಗ ಪೊಟ್ಯಾಷಿಯಂ ವ್ಯಾಲ್ಯೂ 60 ಎಷ್ಟು ಅದಾವ ಅದನ್ನ ಸಪ್ರೇಟ್ ಮಾಡ್ಕೋತಾನೆ. ಸೊ ಎಕ್ಸಾಂಪಲ್ 100 ರೆಕಾರ್ಡ್ಸ್ನಾಗ ಐ ಹ್ಯಾವ್ ಅರೌಂಡ್ 80 ರೆಕಾರ್ಡ್ಸ್ ಹೂಸ್ ಪೊಟ್ಯಾಷಿಯಂ ವ್ಯಾಲ್ಯೂ ಈಸ್ 60. ಸೊ 100ನಾಗ 80 ರೆಕಾರ್ಡ್ಸ್ ಸಪ್ರೇಟ್ ಬಂತು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಯಾವ್ದು ಫಾಸ್ಫೇಟ್. ಓಕೆ, ಫಾಸ್ಫೇಟ್ ಸೆಕೆಂಡ್ ಇತ್ತು, ಇಲ್ಲ ಫಾಸ್ಫೇಟ್ ತಗೋತಾನೆ. ಫಾಸ್ಫೇಟ್ನಾಗ 20 ಕೊಟ್ಟಿದ್ದೆ. ಸೊ ಆ 80 ರೆಕಾರ್ಡ್ಸ್ನಾಗ ಫಾಸ್ಫೇಟ್ 20 ಎಷ್ಟವ ಅವು ಸಪ್ರೇಟ್ ತಗೋತಾನೆ. ಸೊ ಅದು 80 ಒಳಗೆ ನನಗೆ 60 ವ್ಯಾಲ್ಯೂಸ್ ಫಾಸ್ಫೇಟ್ ಇದ್ರದ್ದು ಸಿಕ್ತು. ಇದೇ ರೀತಿಯೊಳಗೆ ನೆಕ್ಸ್ಟ್ ಟೆಂಪರೇಚರ್ ಚೆಕ್ ಮಾಡ್ತಾನೆ, ಹ್ಯೂಮಿಡಿಟಿ ಚೆಕ್ ಮಾಡ್ತಾನೆ, ಅಂಡ್ ಯು ವಿಲ್ ಸ್ಟಾರ್ಟ್ ಫಿಲ್ಟರಿಂಗ್ ದೋಸ್ ಡೇಟಾ. ಸೊ ಅದನ್ನ ನಿಮ್ದು 2000 ರೆಕಾರ್ಡ್ಸ್ಲಿಂತ ಫಿಲ್ಟರ್ ಮಾಡ್ಕೊಂಡು ಬಂದು ಅವನಿಗೆ ಒಂದು 50 ರೆಕಾರ್ಡ್ ಅಥವಾ 20 ರೆಕಾರ್ಡ್ ಸಿಗ್ತಾವೆ. 20 ರೆಕಾರ್ಡ್ಸ್ ವಿಚ್ ಆರ್ ಮ್ಯಾಚಿಂಗ್ ಮೈ ಡೇಟಾ ಇನ್ ದಿಸ್. ಆ 20 ರೆಕಾರ್ಡ್ನಾಗ ಲಾಸ್ಟ್ ವ್ಯಾಲ್ಯೂ ದಟ್ ಈಸ್ ಲೇಬಲ್ ಅಂತ ಅನ್ನೋದ್ರೊಳಗೆ ಯಾವ್ದು ಐಟಮ್ಸ್ ಅವ. ರೈಸ್ ಇರ್ಬೋದು, ಪ್ಯಾಡಿ ಇರ್ಬೋದು, ಕಾಫಿ ಇರ್ಬೋದು. ಇಷ್ಟರೊಳಗೆ ರೈಸ್ ಎಷ್ಟವ? ರೈಸ್ 20 ರೆಕಾರ್ಡ್ನಾಗ ರೈಸ್ ಈಸ್ ಅರೌಂಡ್ 12, ಕಾಫಿ ಈಸ್ ಅರೌಂಡ್ 6, 2 ಈಸ್ ಅರೌಂಡ್ ಪ್ಯಾಡಿ, ಯಾವ್ದು ಕಾಫಿ ಅಂತ ಇಟ್ಕೋ, ಯಾವ್ದೊಂದು 3 ಪ್ರಾಡಕ್ಟ್. ಸೊ ರೈಸ್ ಇಸ್ 12 ರಿಸಲ್ಟ್ಸ್ say that rice is a good option in this case. ಸೊ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ತೋರಿಸ್ತಾನೆ ನಾವು. ಓಕೆ, ಇದು ವರ್ಕಿಂಗ್ ಪ್ರೊಸೀಜರ್. ಈಗ ನೆಕ್ಸ್ಟ್ ಒಂದು ಡೌಟ್ ಏನ್ ಬರ್ತದಂದ್ರೆ, ಸರ್ ನಾ ಕೊಟ್ಟಿದ್ದೇ ವ್ಯಾಲ್ಯೂ ಅಲ್ಲಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈಗ ಎಕ್ಸಾಂಪಲ್ ನಾ ಏನ್ ಮಾಡಿದೆ, ನೈಟ್ರೋಜನ್ 60 ಕೊಟ್ಟೇನಿ, ಬಟ್ 60 ಅಂತ ನೈಟ್ರೋಜನ್ ವ್ಯಾಲ್ಯೂನೇ ಇಲ್ಲ. ಯಾಕಂದ್ರೆ ವಿ ಕಾಂಟ್ ಸೇ ದಟ್ ಇಲ್ಲಿ ಡೇಟಾ ಸೆಟ್ ನಾಗ ಏನದ ಅದ್ರ ಬೇಸಿಸ್ ಮೇಲೆ ನಾ ಕೊಡ್ತೀನಿ ಅಂತ ಹೇಳಿಕ್ ಬರಲ್ಲ. ಸೊ ಇನ್ ದಟ್ ಕೇಸ್ ಅವ ಏನ್ ಮಾಡ್ತಾನೆ ಅಂತಂದ್ರೆ, he will take the nearest value for the given value. ನಾ 60 ಕೊಟ್ಟಿನಿ ಅಂತಂದ್ರೆ ಇಲ್ಲಿ ನಿಯರೆಸ್ಟ್ ಅಪ್ಪರ್ ವ್ಯಾಲ್ಯೂ, ಲೋವರ್ ವ್ಯಾಲ್ಯೂ. ಸಪೋಸ್ 60 ಅಂತಂದ್ರೆ 68 ಒಂದದ, ದಟ್ ಈಸ್ ಅ ಅಪ್ಪರ್ ವ್ಯಾಲ್ಯೂ ಆಯ್ತು. ಲೋವರ್ ವ್ಯಾಲ್ಯೂ ಎಲ್ಲೋ ಒಂದು 15 ಯಾವ್ದಾರ ರೇಂಜ್ ಇತ್ತು ಅಂತಂದ್ರೆ ಇಟ್ ವಿಲ್ ಟೇಕ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ಲಿಲ್ಲ ಅಂತಂದ್ರೆ ಒಂದು ರೇಂಜ್ ಹಾಕ್ತಾನೆ. ಆ ರೇಂಜ್ ವ್ಯಾಲ್ಯೂಸ್ನಾಗ he will start filtering the data in this. ಆ ಫಿಲ್ಟರ್ ಮಾಡ್ಕೊಂಡು he will finally tell us which is the exact product information. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ನಮ್ದು views.py ಅಪ್ಲಿಕೇಶನ್ ನೀ ಯಾವಾಗ ಅದು ಪ್ರಾಡಕ್ಟ್ ಬಟನ್ ಕ್ಲಿಕ್ ಮಾಡ್ತಿ, ಆ ಪ್ರಾಡಕ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಜಾಂಗೋಗೆ ಬಂತದ ಅಲ್ಲಿ ಅಪ್ಲಿಕೇಶನ್ ಹೇಳ್ತಾನೆ, ಸಪೋರ್ಟ್ ಮಾಡಲ್ಲ, ಇದು ತೊಗೊಂಡ್ಬಿಡೋದು ಅಷ್ಟೇ. ಇದು ಜಾಂಗೋ ಹೆಂಗಿದ್ರೆ ನಿಮ್ಗೆ ಇಲ್ಲಿ ಹೇಗೆ ಕೊಟ್ಟಿರೋದು ಮೋರ್ ಈಸಿ ಇನ್ ದಿಸ್ ಕೇಸ್. ಫಸ್ಟ್ ನಾ ಏನ್ ಮಾಡ್ತೀನಿ, ರೀಡ್ CSV ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್. ರೀಡ್ CSV ನಮ್ದು CSV ಫೈಲ್ ರಿಟ್ರೀವ್ ಮಾಡ್ಕೋತಾನೆ. ರಿಟ್ರೀವ್ ಮಾಡ್ಕೊಂಡು ನಮ್ಮ ಡೇಟಾ ಸೆಟ್ನಾಗ ಏನೇನು ಕಾಲಮ್ಸ್ ಅವ ಆ ಕಾಲಮ್ಸ್ಗಳು ನಾವು ಇಲ್ಲಿ 2 ವೇರಿಯೇಬಲ್ನ ಕಾಪಿ ಮಾಡ್ಕೋತೀವಿ. ಒಂದು X ವ್ಯಾಲ್ಯೂ, ಇನ್ನೊಂದು Y ವ್ಯಾಲ್ಯೂ ಅಂತ ಹೇಳಿ. X ವ್ಯಾಲ್ಯೂ ಮೇನ್ಲಿ ಕನ್ಸಿಸ್ಟ್ ಆಫ್ ಆಲ್ ದ ಫೀಲ್ಡ್ಸ್, Y ವ್ಯಾಲ್ಯೂ ಮೇನ್ಲಿ ಕನ್ಸಿಸ್ಟ್ ಆಫ್ ದ ಪ್ರೆಡಿಕ್ಟೆಡ್ ಆನ್ಸರ್ಸ್. ಅಂದ್ರೆ ಅಲ್ಲಿ ಲಾಸ್ಟ್ ಕಾಲಮ್ ಏನಿತ್ತು ಅಲ್ಲಿ ಯಾವ ಪ್ರಾಡಕ್ಟ್ ಬರ್ತದ ಅಂತ ಇನ್ಫಾರ್ಮೇಶನ್ ನಮ್ಮಲ್ಲಿ Y ವ್ಯಾಲ್ಯೂ ಇರ್ತದೆ. ನೆಕ್ಸ್ಟ್ ಅವ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ 2 ಕಾನ್ಸೆಪ್ಟ್, ಒಂದು ಟ್ರೈನಿಂಗ್ ಡೇಟಾ, ಟೆಸ್ಟ್ ಡೇಟಾ ಅಂತ ಹೇಳ್ತೀವಿ ನಾವು. ಟ್ರೈನಿಂಗ್ ಡೇಟಾ, ಟೆಸ್ಟ್ ಡೇಟಾ ಅಂದ್ರೆ ಈಗ ನಮ್ಮಲ್ಲಿ 2000 ರೆಕಾರ್ಡ್ ಅವ. ಆ 2000 ರೆಕಾರ್ಡ್ನಾಗ ಫಸ್ಟ್ ಅವ ಏನ್ ಮಾಡ್ತಾನೆ, ಇಂಟರ್ನಲ್ ಟ್ರೈನಿಂಗ್ ಮಾಡ್ಕೋತಾನ ಅವ. ಅಂದ್ರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಯಾವ ಪ್ರಾಡಕ್ಟ್ ಬರಬೇಕು, ಈ ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಯಾವ ಪ್ರಾಡಕ್ಟ್ ಬರಬೇಕು ಅಂತ ಅದು ಚೆಕ್ ಮಾಡ್ಕೋದಿರ್ತದೆ. ಆ ಚೆಕಿಂಗ್ ಆಪರೇಷನ್ ಏನಂತಂದ್ರೆ ಇಟ್ ವಿಲ್ ಕಮ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಇಲ್ಲಿ ಟ್ರೈನಿಂಗ್ ಟೆಸ್ಟ್ ಸ್ಪ್ಲಿಟ್ ಅಂತ ಒಂದು ಫಂಕ್ಷನ್. ಈ ಫಂಕ್ಷನ್ ಏನ್ ಮಾಡ್ತದೆ ಅಂತಂದ್ರೆ, ನಿಮ್ಗೆ 2000 ರೆಕಾರ್ಡ್ನಾಗ ಇದ್ದದ್ದು ಟೆಸ್ಟ್ ಡೇಟಾಗೆ ಎಷ್ಟು ಡಿವೈಡ್ ಮಾಡ್ಕೋಬೇಕು, ಟ್ರೈನಿಂಗ್ ಡೇಟಾಗೆ ಎಷ್ಟು ಡಿವೈಡ್ ಮಾಡ್ಕೋಬೇಕು, ಸ್ಪ್ಲಿಟ್ ಮಾಡ್ಕೋತಾನೆ. ಎಕ್ಸಾಂಪಲ್ 2000 ರೆಕಾರ್ಡ್ ಅವ ಅಂತಂದ್ರೆ ಇದು ಟೆಸ್ಟಿಂಗ್ ಒಳಗೆ ಎಷ್ಟು ಇಟ್ಕೋಬೇಕು, ಟ್ರೈನಿಂಗ್ಸ್ ಒಳಗೆ ಎಷ್ಟು ಇಟ್ಕೋಬೇಕು. ಇಲ್ಲಿ ದೇ ಹ್ಯಾವ್ ಗಿವನ್ ದ ಟೆಸ್ಟ್ ಸೈಜ್ ಆಸ್ 0.2. 0.2 ಅಂತಂದ್ರೆ ಇಟ್ ಇಸ್ 20%. ಸೊ 20% ಆಫ್ ದ ಟೋಟಲ್ ಡೇಟಾ ನಾ ಏನ್ ಮಾಡ್ತೀನಿ, ಅದ್ರೊಳಗ ಟೆಸ್ಟ್ ಡೇಟಾ ಅಂತ ಕೊಡ್ತೀನಿ. ಟ್ರೈನಿಂಗ್ ಡೇಟಾ ಯಾವತ್ತಿಗೂ ನಾವು ಹೆಚ್ಚಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಹೆಚ್ಚಿಗೆ ಪರ್ಸೆಂಟೇಜ್ ವಿಲ್ ಆಲ್ವೇಸ್ ಬಿ ಗಿವನ್ ಟು ದ ಟ್ರೈನಿಂಗ್ ಡೇಟಾ. ಇನ್ ದಿಸ್ ಕೇಸ್ ಟೆಸ್ಟಿಂಗ್ ಡೇಟಾಗೆ ಏನ್ ಮಾಡ್ತೀವಿ, ಇಲ್ಲಿ 20% ನಾ ಇದ್ರೊಳಗೆ ಕೊಟ್ಟೇನೆ. ಸೊ ಆ 20% ಡೇಟಾ ವ್ಯಾಲ್ಯೂಸ್ಗಳು ತಗೊಂಡು ಅವ ಏನ್ ಮಾಡ್ತಾನೆ, ಆ ಟೆಸ್ಟಿಂಗ್ ಟ್ರೈನಿಂಗ್ ಡೇಟಾ ಜೊತೆ ಕಂಪೇರ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಬಂದಂತ ವ್ಯಾಲ್ಯೂಸ್ ಇದ್ರೊಳಗೆ ಬಂದಂತ ವ್ಯಾಲ್ಯೂಸ್ ಮ್ಯಾಚ್ ಆಗ್ತದೆ ಇಲ್ಲ. ಸೊ ಇದ್ರೊಳಗೆ ರೈಸ್ ಇಂದ ಏನ್ ಫೀಚರ್ಸ್ ಅವ ಆ ಫೀಚರ್ಸ್ ನ ಇಲ್ಲಿ ಕೊಟ್ಟರು ಇದ್ರೊಳಗೆ ರೈಸೇ ಬರ್ಬೇಕು. ಸೊ ಆ ಕ್ರಾಸ್ ವೆರಿಫಿಕೇಶನ್ ಈ ಪರ್ಟಿಕ್ಯುಲರ್
ಪಾರ್ಟ್ ಮಾಡ್ತದೆ. ಸೊ ಅದು ಮಾಡ್ಲಿಕ್ಕೆ ನಾವು ಫಸ್ಟ್ ಏನ್ ಮಾಡಿದ್ವಿ, ವಿ ಮೇಡ್ ಯೂಸ್ ಆಫ್ ದ ಟೆಸ್ಟ್ ಟ್ರೈನ್ ಸ್ಪ್ಲಿಟ್ ಫಂಕ್ಷನ್. ಈ ಫಂಕ್ಷನ್ ಏನ್ ಮಾಡ್ತದೆ ಅಂದ್ರೆ ಇಟ್ ವಿಲ್ ಸ್ಪ್ಲಿಟ್ ದ ಡೇಟಾ ಇನ್ ದಿಸ್. ಸೊ ಡೇಟಾ ಸ್ಪ್ಲಿಟ್ ಮಾಡಿದಾಗ ಪರ್ಸೆಂಟೇಜ್ ನಾವು ಎಷ್ಟು ಅದಂತೆ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು. ಸೊ ವಿ ಆರ್ ಯೂಸಿಂಗ್ ದ 0.2% ಆಫ್ ದ ಡೇಟಾ ಇನ್ ದಿಸ್ ಕೇಸ್. ನೆಕ್ಸ್ಟ್ ಈ ವರ್ಕ್ ಮಾಡೋದು ಯಾರು ಅಂತಂದ್ರೆ ಇಟ್ ಇಸ್ ಅ ಮೇನ್ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್ ಅಂತ ಒಂದು ಅಲ್ಗೋರಿದಮ್ ಬರ್ತದೆ. ಈ ರ್ಯಾಂಡಮ್ ಫಾರೆಸ್ಟ್ ಅಲ್ಗೋರಿದಮ್ ನಾನು ಹಿಂಗೆ ಅವಾಗ ಹೇಳ್ದಲ್ಲ 2000 ರೆಕಾರ್ಡ್ಸ್ ಅದ್ರೊಳಗೆ ಮತ್ತೆ ಸ್ಪ್ಲಿಟ್ ಮಾಡ್ತಾನೆ. ಆ ಸ್ಪ್ಲಿಟ್ಟಿಂಗ್ ಮಾಡಿ ವ್ಯಾಲ್ಯೂ ಚೆಕ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಿಫೈರ್. ಇವ ಏನ್ ಮಾಡ್ತಾನೆ ಅಂದ್ರೆ ಇಟ್ ಮೇನ್ ವರ್ಕ್ ಇವ್ರದೇ ಅಂತಂದ್ರೆ ಇಟ್ಸ್ ಅ ಫಿಲ್ಟ್ರೇಷನ್ ಆಫ್ ಡೇಟಾ. ಫಿಲ್ಟ್ರೇಷನ್ ಆಫ್ ಡೇಟಾನು ಹೆಂಗ ಅಂತಂದ್ರೆ ಯು ಹ್ಯಾವ್ ಟು ನಿಮ್ದೇನ್ ಟ್ರೈನಿಂಗ್ ಡೇಟಾ ಟೆಸ್ಟ್ ಡೇಟಾ ಕೊಟ್ಟಿರ್ತಿ ಅದ್ರ ಮೇಲೆ ಹಿ ವಿಲ್ ಪರ್ಫಾರ್ಮ್ ದ ಆಪರೇಷನ್. ನೆಕ್ಸ್ಟ್ ಈ ರ್ಯಾಂಡಮ್ ಫಾರೆಸ್ಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕಾಲ್ಡ್ ಆಸ್ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್, ರ್ಯಾಂಡಮ್ ಫಾರೆಸ್ಟ್ ಅಂತ ಫಂಕ್ಷನ್. ಈ ಫಂಕ್ಷನ್ ದರ್ ಇಸ್ ಒನ್ ಆ ಕ್ಲಾಸ್ ಒಳಗೆ ದರ್ ಇಸ್ ಒನ್ ಫಂಕ್ಷನ್ ಕಾಲ್ಡ್ ಆಸ್ ಫಿಟ್ ಫಂಕ್ಷನ್ ಅಂತ ಬರ್ತದೆ. ಫಿಟ್ ಫಂಕ್ಷನ್ ಏನ್ ಮಾಡ್ತದೆ ಅಂತಂದ್ರೆ ನೀ ಸೆಲೆಕ್ಟ್ ಮಾಡಿರುವಂತ ಡೇಟಾ ಅಂದ್ರೆ ನಿಂದ ಡೇಟಾ ಸೆಟ್ ನಾಗ ಏನ್ ವ್ಯಾಲ್ಯೂಸ್ಗಳವ ಅದ್ರೊಳಗೆ ಎಷ್ಟು ವ್ಯಾಲ್ಯೂಸ್ ವ್ಯಾಲಿಡ್ ಅವ, ಎಷ್ಟು ವ್ಯಾಲ್ಯೂಸ್ ಇನ್ವ್ಯಾಲಿಡ್ ಅವ ಅದು ಚೆಕ್ ಮಾಡಿ ಬರೀ ವ್ಯಾಲಿಡ್ ಇನ್ಪುಟ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತಾನೆ. ಲೈಕ್ ಎಕ್ಸಾಂಪಲ್ ಅಲ್ಲಿ ಏನಾಗಿರ್ತದೆ ನಲ್ ವ್ಯಾಲ್ಯೂ ಬಂದಿರ್ತವ, ಅಥವಾ ಯಾವ್ದಾರ ಒಂದು ವ್ಯಾಲ್ಯೂ ಇನ್ಪುಟ್ ಕೊಟ್ಟಿರಂಗಿಲ್ಲ, ಬ್ಲಾಂಕ್ ಹೋಗಿರ್ತವ, ಇನ್ವ್ಯಾಲಿಡ್ ಡೇಟಾ ಇರ್ತದೆ. ಸೊ ಎಕ್ಸಾಂಪಲ್ ನಾ ರೇಂಜ್ 300 ನಗೆ ಇರಬೇಕು ಅಂತ 350 ಅಲ್ಲಿ ಕೊಟ್ಟಿರ್ತಾರೆ. ಸೊ ಇಂಥವೆಲ್ಲ ಇದ್ದು ಅಂತಂದ್ರೆ ಅವು ಅಷ್ಟು ಡಿಲೀಟ್ ಮಾಡಿ ಅವು ಪರ್ಟಿಕ್ಯುಲರ್ ರೋನೇ ಪೂರ್ತಿ ರೋ ನೆಗ್ಲೆಕ್ಟ್ ಮಾಡ್ತಾನೆ. ಸೊ ಅದ್ರ ಸಲುವಾಗಿ ಏನಂತಂದ್ರೆ ವಿ ಮೇಕ್ ಯೂಸ್ ಆಫ್ ಅ ಫಿಟ್ ಫಂಕ್ಷನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವಿ ಹ್ಯಾವ್ ದ ಪ್ರೆಡಿಕ್ಟ್ ಫಂಕ್ಷನ್. ಇವ ನಮ್ಮ ಮೇನ್ ಕೆಲಸ ಇವನೇ ಮಾಡ್ತಾನೆ. ಈ ಪ್ರೆಡಿಕ್ಟ್ ಫಂಕ್ಷನ್ ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ದು ಏನ್ ಡೇಟಾ ಕೊಟ್ಟಿರ್ತೀವಿ ಪ್ಲಸ್ ಯೂಸರ್ ಕಡೆಯಿಂದ ಏನ್ ಇನ್ಪುಟ್ಸ್ ತಗೊಂಡಿರ್ತೀವಿ ಎಲ್ಲ ಕಂಪ್ಯಾರಿಸನ್ ಇವ ಮಾಡ್ತಾನೆ. ಎದ್ರಾಗ ಮಾಡ್ಕೋಬೇಕು ಅಂತಂದಾಗ ಐ ಟೋಲ್ಡ್ ಟು ಪರ್ಫಾರ್ಮ್ ದ ಆಪರೇಷನ್ಸ್ ಆನ್ ದ ಟೆಸ್ಟ್ ಡೇಟಾ ಇನ್ ದಿಸ್ ಕೇಸ್. ಸೊ ಎಕ್ಸ್ ಆಫ್ ಟೆಸ್ಟ್ ಡೇಟಾ ಅಂತಂದ್ರೆ ಅವೆಲ್ಲ ಮ್ಯಾಲ್ ಪೊಟ್ಯಾಷಿಯಂ, ಪೊಟ್ಯಾಷಿಯಮ್ ಮತ್ತು ಫಾಸ್ಫೇಟ್ ಅವೇನ್ ವ್ಯಾಲ್ಯೂಸ್ ಅವ ಆ ವ್ಯಾಲ್ಯೂಸ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರ್ತೀವಿ. ಸೊ ಅವ ಏನ್ ಮಾಡ್ತಾನೆ ಆ ಟೆಸ್ಟ್ ಡೇಟಾ ಒಳಗಿನ ವ್ಯಾಲ್ಯೂ ನಾ ಕೊಟ್ಟಂತ ಇನ್ಪುಟ್ಸ್ ಈ ಟೆಸ್ಟ್ ಡೇಟಾ ಚೆಕ್ ಮಾಡ್ತಾನೆ. ಪ್ರೆಡಿಕ್ಟ್ ಫಂಕ್ಷನ್ ಏನ್ ಮಾಡ್ತಾನೆ ಅಂದ್ರೆ ಅದ್ರದ್ದು ವೈ ವ್ಯಾಲ್ಯೂ ಸೂಟಬಲ್ ಯಾವ್ದು ದಟ್ ವೈ ವ್ಯಾಲ್ಯೂ ವಿಲ್ ಬಿ ರಿಟರ್ನ್ಡ್ ಬೈ ದ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್. ಸೊ ಆ ಪ್ರೆಡಿಕ್ಟ್ ಫಂಕ್ಷನ್ ಮೇನ್ ಕೆಲಸ ಏನಪ್ಪಾ ಅಂದ್ರೆ ನಿಮ್ದು ಎಕ್ಸೆಲ್ ಶೀಟಿಗೆ ಹೋಗಿ ಡೇಟಾ ಫಿಲ್ಟರ್ ಮಾಡಿ ಅವು ಮ್ಯಾಚಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲಿ ಯಾವ್ದು ಸೂಟಬಲ್ ಪ್ರಾಡಕ್ಟ್ ಬರ್ತದೆ ಲೇಬಲ್, ಆ ಲೇಬಲ್ ವ್ಯಾಲ್ಯೂ ವಿಲ್ ಬಿ ಸೆಂಟ್ ಬೈ ದ ಪ್ರೆಡಿಕ್ಟ್ ಫಂಕ್ಷನ್. ಅದು ನಾ ಏನ್ ಮಾಡ್ತೀನಿ ಒಂದು ವೈ ಪೀರಿಯಡ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿ ಆ ವೇರಿಯಬಲ್ ನ ಕಾಪಿ ಮಾಡ್ಕೋತೀನಿ. ಅಂಡ್ ಈ ವ್ಯಾಲ್ಯೂ ನಾ ಏನ್ ಮಾಡ್ತೀನಿ ಅಂದ್ರೆ ಸೀದಾ ನಂದು ಔಟ್ಪುಟ್ ಸ್ಕ್ರೀನ್ ಸೆಂಡ್ ಮಾಡ್ತೀನಿ. ಸೊ ನಮ್ದು ಔಟ್ಪುಟ್ ಸ್ಕ್ರೀನ್ನಾಗ ವ್ಯೂ ಫಂಕ್ಷನ್ ಹೋಗ್ತಾನೆ. ಇಲ್ಲಿ ಆ ಪ್ರೆಡಿಕ್ಟ್ ಫಂಕ್ಷನ್ ಕಾಲ್ ಮಾಡಿದ್ದೆ ನನಗೆ ಏನು ಆನ್ಸರ್ ಬಂದದ್ದು ಇಲ್ಲ ಆನ್ಸರ್ ಬರ್ತದ. ಆ ಆನ್ಸರ್ನ ಏನು ಮಾಡ್ತೀನಿ result.html ನಾಗ ಐ ಆಮ್ ಡಿಸ್ಪ್ಲೇಯಿಂಗ್ ದಟ್ ಪರ್ಟಿಕ್ಯುಲರ್ ಆನ್ಸರ್. ಸೊ ಇಲ್ಲಿ ಏನಂತಂದ್ರೆ ಐ ಆಮ್ ಟೆಲ್ಲಿಂಗ್ ದಟ್ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ವಾಸ್ ದ ರಿಸಲ್ಟ್ ಗಿವನ್ ಬೈ ದ ಅಪ್ಲಿಕೇಶನ್. ಇಷ್ಟು ಕೋಡ್ ಕೇಳಿದ್ರೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದು ಮೇನ್ ಅಂದ್ರೆ ನಿನ್ ವರ್ಕ್ ಇರೋದು ಇಲ್ಲಿ models.py. ಸೊ models.py ನಾಗ ಯಾವ ಕ್ಲಾಸಿಫೈರ್ ಯೂಸ್ ಮಾಡ್ಲಿಕ್ಕೆ ಅಂತಂದ್ರೆ ಯು ಯೂಸಿಂಗ್ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್ ಅಂತ ಹೇಳ್ಬೋದು. ಸೊ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್ನಾಗ ಡೇಟಾ ಎಷ್ಟು ಅವ ನಿಮ್ದು ಅಂತ ಕೇಳ್ತಾರೆ ಡೇಟಾ ಸೆಟ್. ಸೊ ಅದು ಎಕ್ಸೆಲ್ ಶೀಟ್ನಾಗ ಇವೆಲ್ಲ ನೀವು ಅಲ್ಲಿ ಓಪನ್ ಮಾಡಿ ತೋರಿಸಬಾರ್ದು, ನೀವು ಓವರ್ಲಿ ನ್ಯಾಪ್ ಇರ್ಬೇಕು ನಿಂಗೆ ಅದು ಎಷ್ಟು ರೋಸ್ ಅವ ನಿಂಬಲ್ಲಿ. ನೆಕ್ಸ್ಟ್ ನೀವು ಅದ್ರೊಳಗೆ ಟೆಸ್ಟ್ ಡೇಟಾ ಟ್ರೈನ್ ಡೇಟಾ ಎಷ್ಟು ಸ್ಪ್ಲಿಟ್ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ಕೇಳಿದ್ರು ಅಂತಂದ್ರೆ ನೀವು ಹೇಳ್ಬೇಕು ಟೆಸ್ಟ್ ಸೈಜ್ನ 20% ಆಫ್ ದ ಡೇಟಾ ಟೆಸ್ಟ್ ಸೈಜ್ ತಗೊಳ್ತೀನಿ, ಟ್ರೈನಿಂಗ್ ಸಲ ಐ ಆಮ್ ಯೂಸಿಂಗ್ ದ 80% ಆಫ್ ದ ಡೇಟಾ ಇನ್ ದಿಸ್ ಕೇಸ್. ಇವು ಮೇನ್ ಆಸ್ಪೆಕ್ಟ್ಸ್. ಇದು ಬಿಟ್ರೆ ನೆಕ್ಸ್ಟ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಏನವ ಅವು ಕೇಳ್ತಾರೆ. ಇಲ್ಲಿ ಕ್ಲಾಸ್ನಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದೇ ಕಾನ್ಸೆಪ್ಟ್ ಜಾಂಗೋ ಒಳಗೆ ಯೂಸ್ ಮಾಡ್ಲಿಕ್ಕೆ. ಫ್ರಂಟ್ ಎಂಡ್ HTML bootstrap 5 ಅದ, ಬ್ಯಾಕ್ ಎಂಡ್ ಬಂದು SQLite ಡೇಟಾಬೇಸ್ ಯೂಸ್ ಮಾಡ್ಲಿಕ್ಕೆ, ಡೇಟಾ ಸೆಟ್ ಒಂದು ಯೂಸ್ ಮಾಡ್ಲಿಕ್ಕೆ ಅಂಡ್ ಕೋಡಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಲ್ಯಾಂಗ್ವೇಜ್ ಮಾಡ್ಲಿಕ್ಕೆ. ಇಷ್ಟು ಇನ್ಫಾರ್ಮೇಶನ್ ಹೇಳ್ಬೇಕು. ಹೇಳ್ತಿದ್ದು ಡೌಟ್ ಇಲ್ಲ ಸರ್? ಈಗ ಒಂದು ಸಿನಾಪ್ಸಿಸ್ದಾಗ ಸರ್ ಎಕ್ಸಿಕ್ಯೂಟ್ ಅಂತ ಹೇಳಿ ಅಲ್ಗೋರಿದಮ್ ಯೂಸ್ ಮಾಡಬೇಕು. ಇಲ್ಲೇ ಅಂತಂದ್ರೆ ನಿಮ್ದು ಅಲ್ಗೋರಿದಮ್ಸ್ ಅಲ್ಲಿ ಯಾವ್ದು ಬೇಸ್ ಪೇಪರ್ನ ಕೊಟ್ಟಿರ್ತಾರೆ ಸೇಮ್ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅದು ಬಿಟ್ಟು ಬೇರೆ. ಯಾಕಂದ್ರೆ ಅವ್ರು ಏನಂತಾರೆ ಇದು ಆಲ್ರೆಡಿ ನಿನ್ ಪೇಪರ್ ಅದಪ್ಪ ನೀ ಏನ್ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್ ಅಂತ ಹೇಳ್ಬೇಕು. ಸೇಮ್ ಪೇಪರ್ ಯೂಸ್ ಮಾಡ್ತಂದ್ರೆ ಮತ್ತೆ ಅವ್ರು ಮಾಡಿದ್ ನೀ ಯಾಕೆ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಫಸ್ಟ್ ಕ್ವಶನ್ ಅದೇ ಕೇಳ್ತಾರೆ. ಚಂದ ಟಫ್ ಎಕ್ಸಾಮ್ನವ್ರು ಬಂದ್ರಂದ್ರೆ ನಿನ್ ಬೇಸ್ ಪೇಪರ್ನಾಗ ಇದು ಅದ ನೀ ಏನ್ ಮಾಡ್ಲಿಕ್ಕೆ ಅದು ಬೇರೆ ಇರ್ಬೇಕಂತ ಹೇಳ್ತಾರೆ. ಅದಕ್ಕೆ ವಿ ಆರ್ ಯೂಸಿಂಗ್ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈರ್ ಅಂತ ಹೇಳ್ಬೇಕು. ಡೇಟಾ ಸ್ಟೋರ್ ಮಾಡಲಿಕ್ಕೆ ಮತ್ತೆ ರಿಟ್ರೀವ್ ಬರೀ ಎಕ್ಸೆಲ್ ಫೈಲ್ ಇತ್ರ ಮಾಡಲಿಕ್ಕೆ. ಎಕ್ಸೆಲ್ ನಮ್ಮಲ್ಲಿ ರಿಯಲ್ ಟೈಮ್ ಡೇಟಾ ಸೆಟ್ ಇಲ್ಲಿ ನಾವು ಯೂಸೇ ಮಾಡಲ್ಲ. ಇಲ್ಲಿ ಎಲ್ಲೂ ನಿನಗೆ ಈ SQLite ನ ನಾವು ಡೇಟಾ ಎಲ್ಲೂ ಹಾಕಂಗ್ಲೇ ಇಲ್ಲಿ SQLite ಡೇಟಾಬೇಸ್ ಇಸ್ ಎಂಟಿ. ನಮ್ಮ ಮೇನ್ ಡೇಟಾ ಬರೋದೆಲ್ಲ ಇದ್ರೊಳಗೆ ನಮ್ದು CSV ಫೈಲ್ ನಲ್ಲಿ. ಅಲ್ಲಿ ನಾ ಯೂಸರ್ ಕಡೆಯಿಂದ ಏನು ಇನ್ಪುಟ್ಸ್ ತಗೋತೀನಿ
ಆ ಇನ್ಪುಟ್ಸ್ ಎಲ್ಲೂ ಸೇವ್ ಮಾಡಂಗಿಲ್ಲ. ಅದು ಡೈರೆಕ್ಟ್ ನಾ ಏನು ಮಾಡ್ತೀನಿ, ವೇರಿಯೇಬಲ್ಸ್ ಫೆಚ್ ಮಾಡ್ತೀನಿ, ಫೆಚ್ ಮಾಡಿ ಫಂಕ್ಷನಿಗೆ ಪಾಸ್ ಮಾಡ್ತೀನಿ. ಸೊ ಹಿಂಗಾಗಿ ರಿಯಲ್ ಟೈಮ್ ಡೇಟಾ ಎಲ್ಲೂ ಸ್ಟೋರ್ ಮಾಡಂಗಿಲ್ಲ ಅಂತ ಆಗುತ್ತೆ. ಸಿನಾಪ್ಸಿಸ್ದಾಗೂ ಚೇಂಜ್ ಮಾಡ್ಬೋದು, ಯಾಕಂದ್ರೆ ಅದ್ರೊಳಗೆ ಕೊಟ್ಟರೆ ವೆದರ್ ಎ ಪಿ ಐ ಯೂಸ್ ಮಾಡಬೇಕು ಅಂತ ಹೇಳಿ. ಯಾವುದು ಸಿನಾಪ್ಸಿಸ್ ಎಕ್ಸಿಸ್ಟ್ ಎದ್ರಾಗದ ಪ್ರಪೋಸ್ನಾಗ ಅದ, ಚೆಕ್ ಮಾಡಿ ಪ್ರಪೋಸ್ನಾಗ ಇತ್ತ ತೆಗಿ. ಬಿಕಾಸ್ ನಾವು ಲೈವ್ ಎ ಪಿ ಐ ತೊಗೊಂಡ್ಲಾಗಿವಿ. ಲೈವ್ ಎ ಪಿ ಐ ತೊಗೊಂಡ್ರೆ ಏನಾಗ್ತಂದ್ರೆ ಬರೀ ನಿಂಗೆ ಕರೆಂಟ್ ಎನ್ವಿರಾನ್ಮೆಂಟ್ ಅಷ್ಟೇ ಸಿಗ್ತದೆ ನಿಂಗೆ. ಅದಕ್ಕೆ ಲೈವ್ ಎ ಪಿ ಐ ತೊಗೊಂಡ್ಲಾಗಿವಿ. ದೇ ಆರ್ ಮೇಕಿಂಗ್ ಯೂಸ್ ಫ್ರಮ್ ದ ಡೇಟಾ ಸೆಟ್ ಅಂತ ಹೇಳೋದು. ಸೊ ಅದೊಂದು ಚೇಂಜ್ ಮಾಡ್ಕೊಂಗಿತ್ತಂದ್ರೆ ಮತ್ತು ಯುವನ್ ಭಾಳ ಇರುತ್ತೆ. ಆಮೇಲೆ ಚೇಂಜ್ ಮಾಡ್ಬೋದು. ಅದ್ರಾಗೆ ಚೇಂಜ್ ಮಾಡ್ಬೋದು. ಫಾರ್ಮ್ ಒಂದು ಕಾಪಿ ಸಪ್ರೇಟೆಡ್ ನಿಂದು ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಬರ್ದೇನೀಗ, ಲಾಗಿನ್ ಪೇಜಸ್ ಬರ್ದೇನು ಮಾಡು, ಇಂಟಿಗ್ರೇಟ್ ಮಾಡೋವಂತ. ಯು ಐ ಸ್ಕ್ರೀನ್ಸ್ನ ಚೇಂಜ್ ಮಾಡ್ಬೋದು. ಏನು ಮಾಡ್ರಿ ಫಾರ್ಮ್ ಡಿಸೈನ್ ಇದು ಟಚ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತೀನಿ ನಾನು. ಸರ್ ಇದು ಭಾಳ ಬೇಸಿಕ್ ಅದ ರೀ. ಫಾರ್ಮ್ ಬರೀ ಫಾರ್ಮ್ ಕಣ್ಣ ಕಾಣ ಸರ್, ಕಂಪ್ಲೀಟ್ ಪದರ್ ಅನ್ಸನ್ ಸರ್. ಆಯ್ತು, ನೀ ಹಂಗಿತ್ತ ನೀ ಲಾಗಿನ್ ಮತ್ತು ಇದು ಮಾಡು, ಇದಕ್ಕೆ ಇಂಟಿಗ್ರೇಟ್ ಮಾಡೋವಂತ. ಲಾಗಿನ್ ಅಷ್ಟೇ ಅಂತ ಸರ್ ಯು ಐ ಪೇಜ್. ಮತ್ತು ಇದು ಪ್ರಿಡಿಕ್ಟ್ ಮಾಡಿದ್ಮೇಲೆ ಸ್ಕ್ರೀನ್ ಒಳಗೆ ವಿತ್ ಇಮೇಜಸ್ ಅವೆಲ್ಲ ಫೋಟೋಸ್. ಇದು ಅಷ್ಟೇ ಇಡು, ಏನು ಬೇಕಾದ ಚೇಂಜಸ್ ಮಾಡ್ಕೊ, ಒಂದು ಕಾಪಿ ಸಪ್ರೇಟೆಡ್ ಅಷ್ಟೇ. ಯಾಕೆ ಮತ್ತೆ ನೀ ಎಲ್ಲಿ ತೋರ್ಸೋದ್ನ ಪ್ರಾಬ್ಲಮ್ ಆಗಬಾರ್ದು. ಅದ್ರ ಸಲುವಾಗಿ ಒಂದು ಕಾಪಿ ಸಪ್ರೇಟ್ ಇಡು. ಚೇಂಜಸ್ ಮಾಡಿದ್ಮೇಲೆ ತಂದು ತೋರಿಸು, ನೋಡೋಣ ಅಂತ ಚೆಕ್ ಮಾಡ್ಕೊ. ಡೇಟಾ ಸೆಟ್ ಜನರಲ್